ಈ ಪೋರ್ಟಲ್ ಸಿಸ್ಟಮ್ ಕೈಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಜನ ಪರದಾಡ್ತಾ ಇದ್ದಾರೆ. ನೆಟ್ವರ್ಕ್ ಇಲ್ಲ ಅನ್ನುವಂಥ ಕಾರಣ. ಸೊ ಕೈಕೊಟ್ಟಿರುವಂತಹ ಈ BDA ಸೇವಾ ಸಿಂಧು ಇದೆಯಲ್ಲ, ಸೊ ಅಲ್ಲಿ ಕಟ್ಟಡ ಮಾಲೀಕರು ಪರದಾಡುವಂಥ ಪರಿಸ್ಥಿತಿ ಇದು. ಈ ಖಾತಾ ಪಡೆಯಲು ನಿವೇಶದಾರರಾಗಿರ್ಬೋದು ಅಥವಾ ಕಟ್ಟಡ ಮಾಲೀಕರು ಅಲ್ಲಿ ಹೋಗಿರ್ತಾರೆ, ಕೆಲಸ ಕಾರ್ಯಗಳು ಇರುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ಹಿನ್ನೆಲೆ BDA ಪೋರ್ಟಲ್ಗೆ ಹೋಗಬೇಕಾಗತ್ತೆ, ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕಂತೆ, ಅದರಿಂದ ಸಮಸ್ಯೆ ಇದೆ ಅಂತ. ಆ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗಿದೆ ರೈತರಿಗೆ, ಈ ಕಟ್ಟಡ ಮಾಲೀಕರಿಗೆ. ಶೀಘ್ರವೇ NIC ಮೂಲಕ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾಗರಿಕರು ಸಹಕರಿಸುವಂತೆ BDA ಅಧಿಕಾರಿಗಳು ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಈ BDA ಸೇವಾ ಸಿಂಧು ಈ ಪೋರ್ಟಲ್ ಸಿಸ್ಟಮ್ ಏನಿದೆಯಲ್ಲ ಅದು ಕೈ ಕೊಟ್ಟಿದೆ. ಹಾಗಾಗಿ ಸಹಜವಾಗಿ ಅಲ್ಲಿ ಈ ಖಾತಾ ಪಡೆದವರು ಹೋಗಿರ್ತಾರೆ, ಕಟ್ಟಡ ಮಾಲೀಕರು ಕೂಡ ಹೋಗಿರ್ತಾರೆ. ಸೊ ಏನೋ ನೋಡಬೇಕು ಅಂತಂದರೆ ಅದೇ ಓಪನ್ ಆಗ್ತಾ ಇಲ್ಲ, ಸಿಸ್ಟಮ್ ಪ್ರಾಬ್ಲಮ್ ಅಂತೆ, ಸಾಫ್ಟ್ವೇರ್ ಅಪ್ಡೇಟ್ ಆಗಬೇಕಂತೆ, ಅದು ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ BDA ಪೋರ್ಟಲ್ ಸಮಸ್ಯೆ ಆಗಿದೆ. ಸೊ ಹಂಗಾಗಿ ನಾಗರಿಕರು ಸಹಕರಿಸಬೇಕು ಅಂಥೇಳಿ ಅಧಿಕಾರಿಗಳು ಅಂದರೆ BDA ಅಧಿಕಾರಿಗಳು ಮನವಿಯನ್ನು ಮಾಡಿದ್ದಾರೆ. ಸೊ ಈಗ ಆದಷ್ಟು ಬೇಗ ಅದು ಸರಿ ಹೋಗುತ್ತೆ ಅಂಥೇಳಿ. ಸೊ ಹೋಗಿರುವಂಥ ಎಲ್ಲರೂ ಕೂಡ ಖಾಲಿ ಕೈಯಿಂದ ವಾಪಸ್ ಬರ್ತಾ ಇದ್ದಾರೆ. ಸೊ ನಿವೇಶನ ಹಾಗೂ ಕಟ್ಟಡ ಅಡಮಾನಿಟ್ಟು ಸಾಲ ಪಡೆಯಲು ಆಗ್ತಾ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ BDAಯಿಂದ ಸೈಟು ಪಡೆದಿರುವಂಥ ನಿವೇಶನದಾರರು ಹಾಗೂ ಕಟ್ಟಡ ಮಾಲೀಕರು ಪರದಾಡುವಂಥ ಪರಿಸ್ಥಿತಿ. ಕ್ರಯ ಆಗಿರ್ಬೋದು, ಗುತ್ತಿಗೆ, ಖಾತಾ ಸೇವಾ ಸಿಂಧುವಿನಲ್ಲಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ತದನಂತರ ಸಂಬಂಧಪಟ್ಟಿರುವಂಥ BDA ಕಚೇರಿಯಿಂದ ಈ ಖಾತಾವನ್ನು ಪಡಿಬೇಕು. ಆ ರೀತಿಯ ಪ್ರೊಸೆಸ್ ಇರುತ್ತೆ ಅದು. ಬಟ್ ಇಲ್ಲಿ ಸಿಸ್ಟಮೇ ಅಪ್ಡೇಟ್ ಇಲ್ಲ ಇಲ್ಲಿ. ಹಾಗಾಗಿ ಈ ರೀತಿಯ ಸಮಸ್ಯೆ ಇದೆ. ಸಂಬಂಧಪಟ್ಟಿರುವಂಥ BDA ಕಚೇರಿಯಿಂದ ಈ ಖಾತಾವನ್ನು ಪಡೆಯಬೇಕಾಗತ್ತೆ. ಅದು ಸಿಸ್ಟಮ್ ಸಮಸ್ಯೆಯಿಂದ, ಅಂದರೆ ಈ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಅಪ್ಡೇಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಸೊ ಹಂಗಾಗಿ ಶೈಕ್ಷಣಿಕ ಹಾಗೂ ಅನಾರೋಗ್ಯ ಚಿಕಿತ್ಸೆಗೆ ಸಾಲ ಪಡೆಯಲು ವಿನಾಯಿತಿ ಕೋರಿಕೆಗೆ ಎಲ್ಲ ಮಾಹಿತಿಯನ್ನು ಅಲ್ಲಿಂದನೇ ಬರುತ್ತೆ. ಬಟ್ ಅದು ಆಗ್ತಾ ಇಲ್ಲ, ಏನೋ ಅಪ್ಡೇಟ್ ಆಗಬೇಕಂತೆ ಸಾಫ್ಟ್ವೇರು, ಅದರಿಂದ ಡಿಲೇ ಆಗ್ತಾ ಇದೆ. BDA ಈ ಖಾತಾ ಸ್ಥಗಿತ ಆಗಿದೆ. ಇದಕ್ಕೆ ಹೊಣೆ ಯಾರು? ಸೇವಾ ಸಿಂಧು ಪೋರ್ಟಲ್ನ ಮೇಲ್ದರ್ಜೆಗೆ ಏರಿಸಿಲ್ಲ. ಅಧಿಕಾರಿಗಳಿಗೆ ಬದ್ಧತೆ, ಶ್ರದ್ಧೆ, ಸರ್ಕಾರದ ಕೆಲಸ ಮಾಡಲಿಕ್ಕೆ ಆ ಥರದ ಆಸಕ್ತಿ ಇಲ್ಲ. ಇವರೆಲ್ಲ ಶಿಫಾರಸಿನ ಮೇಲೆ ಬಂದಿರೋದ್ರಿಂದ ಇವರಿಗೆ ನಿವೇಶನದಾರರ ಕಷ್ಟ ಸುಖ, ಅವರ ಅಗತ್ಯತೆಗಳ ಕುರಿತಾದ ಯಾವುದೇ ಒಂದು ಅಗತ್ಯ ನಮಗೆ, ಅವರಿಗಲ್ಲ. ಅವ್ರಿಗೆ ಹೇಗಿದ್ದರೂ ಮಳೆ ಬರಲಿ ಬರದೇ ಇರಲಿ ಸಂಬಳ ಬರ್ತದೆ, ಅವ್ರು ಕೆಲಸ ಮಾಡ್ತಾರೆ. ಆದರೆ ಸೇವಾ ಸಿಂಧುನ ಅಪ್ಡೇಟ್ ಮಾಡದೆ ಇವರು ಈ ಖಾತಾನ ಮ್ಯಾಂಡೇಟ್ ಮಾಡಿರೋದೇ ತಪ್ಪು. ನಿವೇಶನದಾರರ ಹಿತ ಕಾಯೋ ಬದಲು ಬರೀ ಇವರು ಈ ಹರ್ಡಲ್ಸ್ಗಳು, ಅಡೆತಡೆಗಳನ್ನೇ ಇಡ್ತಾ ಬರ್ತಾ ಇದ್ದಾರೆ. ನಿಜವಾಗ್ಲೂ ತುರ್ತಾಗಿ ಸ್ವಯಂ ಘೋಷಣೆಯಡಿ ಕೆಲವೊಂದು ತುರ್ತು ಅಗತ್ಯಗಳಿಗೆ ಈ ಖಾತಾನ ಮತ್ತು ಈ ಖಾತಾ ಪಡೆಯೋದ್ರಿಂದ ವಿನಾಯಿತಿ ಕೊಡಬೇಕು. ಇವತ್ತು CEG ಅಂತ ಏನಿದೆ ನಮಗೆ, ಅವರು ತುರ್ತಾಗಿ ಕ್ರಮ ಇಟ್ಟು ಈ ಪೋರ್ಟಲ್ನ ಆದಷ್ಟು ಬೇಗ ಅಪ್ಡೇಟ್ ಮಾಡಬೇಕು. ಈ ಖಾತಾ ವಿಳಂಬ ನೀತಿನ ಸಮರೋಪಾದಿಯಲ್ಲಿ ಅಪ್ಡೇಟ್ ಮಾಡಿದರೆ ಮಾತ್ರ ನಮ್ಮಂಥ ನಿವೇಶನದಾರರಿಗೆ ಅನುಕೂಲ ಆಗ್ತದೆ. ಇವತ್ತು ನಿಜವಾಗ್ಲೂ ಬೇಕಾಗಿರೋದು ನಮಗೆ BDA ಅಲ್ಲ, BMA ಬೇಕು, ಬೆಂಗಳೂರು ಮೇಂಟೆನೆನ್ಸ್ ಅಥಾರಿಟಿ. ಅದು ಅಗತ್ಯ ಇದೆ ಹೊರತು BDA ಅಲ್ಲ. BDAಯಲ್ಲಿ ಬರೀ ಶಿಫಾರಸಿನ ಮೇಲೆ ಸ್ಥಳ ನಿಯೋಜನೆ ಆಗಿರೋ ಅಧಿಕಾರಿಗಳು ಇರೋದರಿಂದ ಅವರಿಗೆ ಬದ್ಧತೆ ಇಲ್ಲ, ಅವರ ಅಗತ್ಯ ಇಲ್ಲ. ಈ ಕುರಿತು ಸರ್ಕಾರ ಈ ಚಳಿಗಾಲದ ಅಧಿವೇಶನದಲ್ಲಿ ಭಾಳ ತುರ್ತು ಕ್ರಮ ಇಟ್ಟು ಜನಪರವಾದಂತಹ ಸರ್ಕಾರ ಅನ್ನೋದನ್ನು ಅವರು ಪ್ರೂವ್ ಮಾಡ್ತಾರೆ ಅನ್ನೋ ಭರವಸೆ ಇದೆ ನಮಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.